ಯಹೂದಿಗಳ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಗುಂಡಿನ ದಾಳಿಯಾಗಿದೆ. ಈ ದಾಳಿಯಲ್ಲಿ 10 ಮಂದಿ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗಿದೆ. ಯಹೂದಿಗಳ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಈ ಗುಂಡಿನ ದಾಳಿಯಾಗಿದೆ. 10 ಮಂದಿಗೂ ಹೆಚ್ಚು ಜನ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಕಾರ್ಯಾಚರಣೆಯಲ್ಲಿ 2 ಪೊಲೀಸರಿಗೂ ಕೂಡ ಗಾಯಗಳಾಗಿದೆ. ಭದ್ರತಾ ಪಡೆಗೆ 2 ದುಷ್ಕರ್ಮಿಗಳು ಬಲಿಯಾಗಿದ್ದಾರೆ. ಭದ್ರತಾ ಪಡೆಯೂ ಕೂಡ ಗುಂಡಿನ ದಾಳಿಯನ್ನು ನಡೆಸಿದಾಗ 2 ದುಷ್ಕರ್ಮಿಗಳು ಬಲಿಯಾಗಿದ್ದಾರೆ. ಈ ದುಷ್ಕರ್ಮಿಗಳು ಸಿಡ್ನಿಯಲ್ಲಿ ಏಕಾಏಕಿ ಎಂಟ್ರಿ ಕೊಟ್ಟು ಮನಬಂದಂತೆ ಗುಂಡು ಹಾರಿಸಿದ್ದಾರೆ. ಸಿಡ್ನಿ ಬಳಿಯ ಬೀಚ್ನಲ್ಲಿ ನಡೆದಿರುವಂತಹ ಗುಂಡಿನ ದಾಳಿ ಇದು. ಆಸ್ಟ್ರೇಲಿಯಾದ ಬೀಚ್ ಬಳಿ ಜನರ ಮೇಲೆ ಏಕಾಏಕಿ ದಾಳಿಯನ್ನು ನಡೆಸಿದ್ದಾರೆ. ಈ ಸಿಡ್ನಿ ದಾಳಿಯಿಂದಾಗಿ ಆಸ್ಟ್ರೇಲಿಯಾದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈ ದಾಳಿಗೆ ಸಂಬಂಧಪಟ್ಟಂತೆ 2 ಆಸಿಸ್ ಪೊಲೀಸರ ವಶದಲ್ಲಿದ್ದಾರೆ ಸದ್ಯಕ್ಕೆ. ಯಹೂದಿಗಳ ಮೇಲೆ ದುಷ್ಕರ್ಮಿಗಳು ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದಾರೆ. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಗುಂಡಿನ ದಾಳಿಯಾಗಿದೆ. ಈ ಗುಂಡಿನ ದಾಳಿಯಲ್ಲಿ 10 ಮಂದಿ ಮೃತಪಟ್ಟಿರುವಂತಹ ಶಂಕೆ ಇದೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಏಕಾಏಕಿ ಎಂಟ್ರಿ ಕೊಟ್ಟಂತಹ ದುಷ್ಕರ್ಮಿಗಳು ಬಂದೂಕಿನಿಂದ ಏಕಾಏಕಿ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಇದ್ದಂತಹ ಜನರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಕೂಡ ಪ್ರಯತ್ನವನ್ನು ಪಡ್ತಾರೆ. ಆದರೂ ಕೂಡ ಯಹೂದಿಗಳನ್ನೇ ಗುರಿಯಾಗಿಸಿ ಈ ದಾಳಿಯನ್ನು ನಡೆಸಿರುವಂಥದ್ದು. ಈ ಒಂದು ದಾಳಿಯಲ್ಲಿ ಕಾರ್ಯಾಚರಣೆ ನಡೆಸುವಂತಹ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಗಾಯಗಳಾಗಿದೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಆ ದಾಳಿಯ ಭೀಕರ ದೃಶ್ಯ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನ. ಭದ್ರತಾ ಪಡೆಯೂ ಕೂಡ ಗುಂಡಿನ ದಾಳಿಯನ್ನು ನಡೆಸ್ತಾರೆ. 2 ದುಷ್ಕರ್ಮಿಗಳು ಕೂಡ ಬಲಿಯಾಗಿದ್ದಾರೆ. ದುಷ್ಕರ್ಮಿಗಳು ಏಕಾಏಕಿ ಎಂಟ್ರಿ ಕೊಟ್ಟಿದ್ದೆ ಮನಬಂದಂತೆ ಗುಂಡು ಹಾರಿಸಲಿಕ್ಕೆ ಶುರು ಮಾಡ್ತಾರೆ. ಸಿಡ್ನಿಯ ಬಳಿ ಬೀಚ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಆಸ್ಟ್ರೇಲಿಯಾದ ಬೀಚ್ ಬಳಿ ಜನರ ಮೇಲೆ ದಾಳಿಯಾಗಿದೆ. ಇಡೀ ಆಸ್ಟ್ರೇಲಿಯಾ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಏಕಾಏಕಿ ಹೇಗೆ ಬಂದ್ರು ಈ ದುಷ್ಕರ್ಮಿಗಳು? ಭದ್ರತೆಯನ್ನ ಮೀರಿ ಬಂದಿದ್ದಾದ್ರೂ ಹೇಗೆ? ಸಾರ್ವಜನಿಕರ ಮೇಲೆ ಗುಂಡು ಹಾರಿಸಿದ್ದಾರೆ. ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈ ದಾಳಿಗೆ ಸಂಬಂಧಪಟ್ಟಂತೆ 2 ಆಸೀಸ್ನನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಭದ್ರತಾ ಪಡೆ ಮತ್ತು ಈ ದುಷ್ಕರ್ಮಿಗಳ ನಡುವೆ ನಂತರ ಗುಂಡಿನ ಚಕಮಕಿ ನಡೆಯುತ್ತೆ. ಈ ಸಂದರ್ಭದಲ್ಲಿ 2 ಪೊಲೀಸರಿಗೂ ಕೂಡ ಗಾಯಗಳಾಗಿದೆ. ಮತ್ತೆ 2 ದುಷ್ಕರ್ಮಿಗಳು ಕೂಡ ಬಲಿಯಾಗಿದ್ದಾರೆ. ಇಡೀ ಆಸ್ಟ್ರೇಲಿಯಾ ಜನತೆ ಇವತ್ತು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ತುರ್ತು ಸೇವೆಗೆ ಪ್ರಧಾನಿ ಸೂಚನೆಯನ್ನು ನೀಡಿದ್ದಾರೆ. ಬೋಂಡಿ ದಾಳಿ ದುರಂತದ ಸಂಗತಿ ಶೀಘ್ರವೇ ಎಲ್ಲವೂ ಕೂಡ ಶಾಂತವಾಗಲಿದೆ. ದಾಳಿಕೋರರನ್ನ ಬಿಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಕೈವಾಡದ ಬಗ್ಗೆ ತನಿಖೆಯನ್ನು ನಡೆಸೋದಾಗಿ ಆಂಥೋನಿ ಹೇಳಿಕೆಯನ್ನು ನೀಡಿದ್ದಾರೆ. ಆಸ್ಟ್ರೇಲಿಯಾ ಜನತೆ ಇವತ್ತು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಭದ್ರತಾ ಪಡೆ ಕೂಡ ಗುಂಡಿನ ದಾಳಿಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಆ ದುಷ್ಕರ್ಮಿಗಳು ಯಾರೆಲ್ಲ ಬಂದಿದ್ರು ಅದರಲ್ಲಿ 2 ದುಷ್ಕರ್ಮಿಗಳು ಕೂಡ ಹತರಾಗಿದ್ದಾರೆ. ಅವರು ನಡೆಸಿದಂತಹ ದಾಳಿಯಿಂದಾಗಿ ಒಟ್ಟು ಸಾವಿನ ಸಂಖ್ಯೆ 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಈ ಒಂದು ಗುಂಡಿನ ದಾಳಿಯಲ್ಲಿ ಅಂತ ಹೇಳಲಾಗ್ತಾ ಇದೆ. 2 ಪೊಲೀಸರು ಕೂಡ ಗಾಯಗೊಂಡಿದ್ದಾರೆ. ಗುಂಡಿನ ದಾಳಿಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಆ ದುಷ್ಕರ್ಮಿಗಳ ಮೇಲೆ ಅಟ್ಯಾಕ್ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರ ಕಾರ್ಯಾಚರಣೆಯನ್ನು ಶುರು ಮಾಡಿದಾಗ 2 ಪೊಲೀಸರಿಗೂ ಕೂಡ ಗಾಯಗಳಾಗಿದೆ. ಈ ಪೊಲೀಸರ ಕಾರ್ಯಾಚರಣೆಯ ಸಂದರ್ಭದಲ್ಲಿ 2 ದುಷ್ಕರ್ಮಿಗಳು ಕೂಡ ಹತರಾಗಿದ್ದಾರೆ. ಏಕಾಏಕಿ ಬೀಚ್ನಲ್ಲಿ ಎಂಜಾಯ್ ಮಾಡ್ತಿದ್ದವರ ಮೇಲೆ ಬಂದು ಯಹೂದಿಗಳ ಮೇಲೆ ಬಂದು ದಾಳಿಯನ್ನ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಯಹೂದಿಗಳ ಮೇಲೆ ಈ ದುಷ್ಕರ್ಮಿಗಳು ನಡೆಸಿರುವಂತಹ ಗುಂಡಿನ ದಾಳಿಯಿಂದ ಇಡೀ ಆಸ್ಟ್ರೇಲಿಯಾ ಜನತೆ ಇವತ್ತು ಬೆಚ್ಚಿ ಬಿದ್ದಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ? ಯಹೂದಿಗಳು ಎಲ್ಲೇ ಹೋದ್ರು ಕೂಡ ಚೈತ್ರ ಅವರನ್ನ ಟಾರ್ಗೆಟ್ ಮಾಡೋದು ಮುಂದುವರಿತಾನೆ ಇದೆ. ಯಹೂದಿಗಳಿಗೆ ನೆಮ್ಮದಿ ಇಲ್ಲ, ಅವರ ಬದುಕಿಗೆ ಯಾವುದೇ ವ್ಯಾಲ್ಯೂ ಇಲ್ಲ ಅನ್ನುವಂತ ರೀತಿಯಲ್ಲಿ ಅವರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ. ಅಂಥದ್ದೇ ಮುಂದುವರಿದ ಭಾಗವಾಗಿ ಇವತ್ತು ಆಸ್ಟ್ರೇಲಿಯಾದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಭೀಕರ ಭಯೋತ್ಪಾದಕ ದಾಳಿಯನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ಹನಕುವಾ ಅಂತಕ್ಕಂಥ ಒಂದು ಫೆಸ್ಟಿವಲ್ ನ ಭಾಗವಾಗಿ ಆಸ್ಟ್ರೇಲಿಯಾದ ಬೋಂಡಿ ಬೀಚ್ ನಲ್ಲಿ ಇವತ್ತು ಸಾಕಷ್ಟು ಯಹೂದಿಗಳು ನೆರೆದಿರ್ತಾರೆ. ಅಲ್ಲಿ ಇದ್ದಕ್ಕಿದ್ದ ಹಾಗೆ ಇಬ್ಬರು ಆಗಂತಕರು ತಮ್ಮ ಒಂದು ಮೋಸ್ಟ್ ಮಾಡರ್ನ್ ಆಗಿರ್ತಕ್ಕಂಥ ವೆಪನ್ಸ್ ಗಳನ್ನ ಬಳಸಿ ಅದರಲ್ಲೂ
AK-57 ರೀತಿಯಾಗಿರ್ತಕ್ಕಂಥ ವೆಪನ್ ಗಳನ್ನ ಬಳಸಿ 50ಕ್ಕೂ ಹೆಚ್ಚು ರೌಂಡ್ಸ್ ನಲ್ಲಿ ಅಟ್ಯಾಕ್ ಅನ್ನ ಮಾಡ್ತಾರೆ. ಆ ಅಟ್ಯಾಕ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಸರಿಸುಮಾರಾಗಿ 9 ಜನ ಅಲ್ಲಿರ್ತಿರುವಂತಹ ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಈಗ ಬರ್ತಾ ಇದೆ. ಜೊತೆಗೆ ಇಬ್ಬರು ಏನಿದ್ದಾರೆ ಈ ಆಗಂತಕರಲ್ಲೂ ಕೂಡ ಅವರನ್ನು ಕೂಡ ಈಗ ಪೊಲೀಸರು ಶೂಟ್ಔಟ್ ಮಾಡಿದ್ದಾರೆ, ಎನ್ಕೌಂಟರ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಆದ್ರೆ ಅವರು ಯಾವ ಸಂಘಟನೆಗೆ ಸೇರಿದಂತವ್ರು, ಎಲ್ಲಿಂದ ಬಂದಿರುವಂತವ್ರು, ಆ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂತ ಮಾಹಿತಿ ಸದ್ಯದ ಮಟ್ಟಿಗೆ ಲಭ್ಯವಾಗ್ತಾ ಇಲ್ಲ. ಆದ್ರೆ ಈಗ ನಡೆದಿರ್ತಕ್ಕಂಥ ದಾಳಿಯನ್ನ ನಾವು ಗಮನಿಸಬೇಕು. ಇತ್ತೀಚೆಗಷ್ಟೇ ನಾವು ನೋಡ್ತಾ ಇದ್ವಿ, ಹಮಾಸ್ ಮತ್ತು ಇಸ್ರೇಲ್ ಮಧ್ಯದಲ್ಲಿ ಒಂದು ಶಾಂತಿ ಮಾತುಕತೆ ನಡೆದಿರುತ್ತೆ. ಅದಾದ ಬಳಿಕ ಕೂಡ ನಿನ್ನೆ ತಾನೇ ಹಮಾಸ್ನ ಮತ್ತೊಬ್ಬ ಅತ್ಯಂತ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಅನ್ನ ಇಸ್ರೇಲಿ ಸೇನೆ ಹೊಡೆದುರುಳಿಸುತ್ತೆ. ಅವರೇ ಈ ಅಕ್ಟೋಬರ್ 7 ಅವತ್ತು ಏನು ಇಸ್ರೇಲ್ ಮೇಲೆ ದಾಳಿ ನಡೆದಿರುತ್ತೆ, ಅದರಲ್ಲೂ ಈ ಇಸ್ರೇಲ್ನ ಪ್ರಮುಖವಾಗಿರ್ತಕ್ಕಂಥ ಪ್ರದೇಶದ ಮೇಲೆ ದಾಳಿ ಮಾಡಿ ಸುಮಾರು 7,000ಕ್ಕೂ ಅಧಿಕ ಇಸ್ರೇಲಿಗರನ್ನ ಹತ್ಯೆ ಮಾಡಲಾಗಿರುತ್ತೆ. ಆ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅನ್ನ ಒಂದು ಅಟ್ಯಾಕ್ ಮಾಡಿ ಇಸ್ರೇಲ್ನ ಸೇನೆ ಹತ್ಯೆ ಮಾಡಿರುತ್ತೆ. ಅದಕ್ಕೆ ಪ್ರತಿಯಾಗಿ ಹತ್ಯೆಯನ್ನ ಮಾಡ್ಲಾಯ್ತಾ ಅಥವಾ ಅದಕ್ಕೆ ಪ್ರತಿಯಾಗಿ ಈ ಒಂದು ಟೆರರಿಸ್ಟ್ ಅಟ್ಯಾಕ್ ಅನ್ನ ಮಾಡ್ಲಾಯ್ತಾ, ಅದರ ಬಗ್ಗೆ ಕೂಡ ಸದ್ಯದ ಮಟ್ಟಿಗೆ ಯಾವುದೇ ಮಾಹಿತಿ ಇಲ್ಲ. ಆದ್ರೆ ಈಗ ಮೇಲ್ನೋಟಕ್ಕೆ ಗಮನಿಸ್ತಾ ಇದ್ದಾಗೆ ಆಸ್ಟ್ರೇಲಿಯಾದ ಪೊಲೀಸರು ಕೊಟ್ಟಿರುವಂತಹ ಮಾಹಿತಿಯನ್ನ ನೋಡ್ತಾ ಇದ್ರೆ ಇದನ್ನ ಭಯೋತ್ಪಾದಕ ದಾಳಿ ಅಂತಾನೆ ಪರಿಗಣಿಸಲಾಗ್ತಾ ಇದೆ. ಯಾಕಂದ್ರೆ ಇವತ್ತು ಅಮೆರಿಕದಲ್ಲೂ ಕೂಡ ಅಲ್ಲಿ ಒಂದು ಮಾಸ್ ಶೂಟಿಂಗ್ ನಡೆದಿದೆ. ಆ ಮಾಸ್ ಶೂಟಿಂಗ್ಗೂ ಮತ್ತು ಇವತ್ತು ನಡೆದಿದೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ದಾಳಿಗೂ ಏನು ಒಂದು ಡಿಫ್ರೆನ್ಸ್ ಅಂತ ನೋಡೋದಾದ್ರೆ, ಅಲ್ಲಿ ನಡೆದಿರುವಂತದ್ದು ಮಾಸ್ ಶೂಟಿಂಗ್ ಅಂತ ಪರಿಗಣಿಸಲಾಗ್ತಾ ಇದೆ. ಆದ್ರೆ ಆಸ್ಟ್ರೇಲಿಯಾದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಮಾಸ್ ಶೂಟಿಂಗ್ ಅಲ್ಲ, ಬದಲಾಗಿ ಉಗ್ರರೇ ನಡೆಸಿರ್ತಕ್ಕಂಥ ದಾಳಿ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ಟ್ರೇಲಿಯಾದ ಪೊಲೀಸರು ಕೂಡ ಈ ಬಗ್ಗೆ ಮಾಹಿತಿಯನ್ನ ಈಗ ಜಾರಿ ಮಾಡಿರುವಂತದ್ದು. ಜೊತೆಗೆ ಆಸ್ಟ್ರೇಲಿಯಾದ ಪ್ರಧಾನಿ ಕೂಡ ಈಗ ಈ ಬಗ್ಗೆ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ಆತಂಕಕಾರಿಯಾಗಿರ್ತಕ್ಕಂಥ ಬೆಳವಣಿಗೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ಪ್ರಮುಖ ಪ್ರಶ್ನೆ ಅಂದ್ರೆ ಈ ದಾಳಿ ಆಗೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಈ ಒಂದು ಹಬ್ಬದ ಪರಿಣಾಮವಾಗಿ ಹಬ್ಬವನ್ನು ಆಚರಿಸೋದೇ ತಪ್ಪಾಗುತ್ತಾ ಹಾಗಿದ್ರೆ ಇಸ್ರೇಲಿಗರು ಅವರು ಈ ಯಹೂದಿಗಳು ಹಬ್ಬವನ್ನು ನಡೆಯುತ್ತಿರುವಂತ ಸಂದರ್ಭದಲ್ಲಿ ಅದೇ ಭದ್ರತೆಯನ್ನೇ ಅಂದ್ರೆ ಒಂದು ನೆಗ್ಲೆಕ್ಟ್ ಅನ್ನ ಮಾಡ್ಲಾಯ್ತಾ ಆಸ್ಟ್ರೇಲಿಯಾ ಸರ್ಕಾರದಿಂದ? ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಈಗ ಪ್ರಶ್ನೆಗಳು ಮೂಡ್ತಾ ಇದಾವೆ. ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ರೆ ಅದು ಅಮೆರಿಕ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಪ್ರತಿಯೊಂದು ಕಡೆ ಕೂಡ ಒಂದು ಮಾಸ್ ಶೂಟಿಂಗ್ ಗಳಾಗ್ತಾ ಇದಾವೆ. ಇಲ್ಲ ಯಹೂದಿಗಳು ಅಥವಾ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನು ವಿಭಿನ್ನ ರೀತಿಯಾಗಿರ್ತಕ್ಕಂಥ ದಾಳಿಯನ್ನು ನಡೆಸಲಾಗ್ತಾ ಇದೆ. ಆದ್ರೆ ಈಗ ನಡೆದಿರುವಂತದ್ದಂತೂ ಅತ್ಯಂತ ಹೀನಯುತವಾದಂತ ಕೃತ್ಯ. ಅಲ್ಲಿ ಜನಸಾಮಾನ್ಯರು ಯಾವುದೇ ಉಪದ್ರವಿಗಳಲ್ಲ, ನಿರುಪದ್ರವಿಗಳಾಗಿರ್ತಕ್ಕಂಥವ್ರು, ಯಾವುದೇ ರೀತಿಯಾಗಿರ್ತಕ್ಕಂಥ ದಾಳಿಯಲ್ಲಿ ಪಾಲ್ಗೊಂಡಂತವರಲ್ಲ. ಜನಸಾಮಾನ್ಯರ ಮೇಲೆ ಈ ಇಬ್ಬರು ಆಗಂತಕರು 50ಕ್ಕೂ ಹೆಚ್ಚು ರೌಂಡ್ಸ್ ಬುಲೆಟ್ ಅನ್ನ ಫೈರ್ ಮಾಡಿರೋದನ್ನ ನಿಜಕ್ಕೂ ಕೂಡ ಯಾವುದೇ ರೀತಿಯಾಗಿ ಅದನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೇವಲ ಆಸ್ಟ್ರೇಲಿಯಾ ಮಾತ್ರ ಅಲ್ಲ, ಈ ನಿಟ್ಟಿನಲ್ಲಿ ಭಯೋತ್ಪಾದನೆ ಮಟ್ಟ ಹಾಕೋದ್ರಲ್ಲಿ ಪ್ರತಿಯೊಂದು ವಿಶ್ವ ಕೈ ಜೋಡಿಸಬೇಕಾಗಿರ್ತಕ್ಕಂಥ ಸಂದರ್ಭ ಇದು. ಇವತ್ತಿನ ದಿನಗಳನ್ನ ನಾವು ಗಮನಿಸ್ತಾ ಇದೀವಿ. ಒಂದು ಕಡೆ ಆಸ್ಟ್ರೇಲಿಯಾ ಏನ್ ಮಾಡ್ತಾ ಇದೆ, ಆಸ್ಟ್ರೇಲಿಯಾ ಇರ್ಬೋದು, ಅಮೆರಿಕ ಇರ್ಬೋದು, ಮೆಕ್ಸಿಕೋ ಇರ್ಬೋದು, ಈಗ ಪಾಕಿಸ್ತಾನ ರೀತಿಯಾಗಿರ್ತಕ್ಕಂಥ ರಾಷ್ಟ್ರಗಳಿಗೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿರ್ತಕ್ಕಂಥ ಒಂದು ಸಪೋರ್ಟ್ ಅನ್ನ ಕೊಡ್ತಾ ಇದೆ. ಇಲ್ಲಿ ನೇರವಾಗಿ ಪಾಕಿಸ್ತಾನದ ರೀತಿಯಾಗಿರ್ತಕ್ಕಂಥ ರಾಷ್ಟ್ರಗಳ ಕೈವಾಡ ಇದೆಯಾ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಒಂದು ಐಡಿಯಾಲಜಿ ಏನಿದೆ, ಭಯೋತ್ಪಾದಕ ಐಡಿಯಾಲಜಿ ಏನಿದೆ, ಇಲ್ಲಿ ಯಹೂದಿಗಳು ಬದುಕೋದಕ್ಕೆ ಅರ್ಹ ಅಲ್ಲ ಅನ್ನುವಂತ ಮನಸ್ಥಿತಿಗಳೇನಿದಾವೆ, ಈ ದಾಳಿ ಹಿಂದೆ ಅಂತ ಮನಸ್ಥಿತಿಗಳು ನೇರವಾಗಿ ಕಂಡು ಬರ್ತಾ ಇದ್ದಾವೆ. ಹೀಗಾಗಿ ಸದ್ಯಕ್ಕಂತೂ ಇದನ್ನ ಆಸ್ಟ್ರೇಲಿಯಾ ಪೊಲೀಸರು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾದಂತ ಸಂದರ್ಭ ಇದ್ದು, ಜೊತೆಗೆ ಇಡೀ ಆಸ್ಟ್ರೇಲಿಯಾದಾದ್ಯಂತ ಅತ್ಯಂತ ಹೈ ಅಲರ್ಟ್ ಅನ್ನ ಘೋಷಣೆ ಕೂಡ ಮಾಡಲಾಗಿದೆ. ಚೈತ್ರ, ಧನ್ಯವಾದ ರಾಘವೇಂದ್ರ ಗುಡಿ ತಮ್ಮೆಲ್ಲ ಮಾಹಿತಿಗಾಗಿ.